ನನ್ನೆಲ್ಲ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಶುಭ ಸಂಜೆ. ಇಂದು ನಾಗಮಂಗಲ ತಾಲೂಕಿನಲ್ಲಿ ನಡೆದ ಸೋಮವಾರದ ತರಕಾರಿ ಸಂತೆ. ಆತ್ಮೀಯ ಸ್ನೇಹಿತರೆ, 10 ರಿಂದ 15 kg ಬರುವ ಈ ಹೀರೆಕಾಯಿ ಚೀಲಗಳು 200 ರಿಂದ 250 ರೂಪಾಯಿಗಳಿಗೆ ವ್ಯಾಪಾರವಾದವು. ಇನ್ನು ಪಡವಲಕಾಯಿ ಪ್ರತಿ ಚೀಲ 200 ರೂಪಾಯಿಂದ 300 ರೂಪಾಯಿವರೆಗೂ ವ್ಯಾಪಾರವಾಗಿದೆ. ಆತ್ಮೀಯ ರೈತ ಮಿತ್ರರೇ, ನೀವು ನೋಡುತ್ತಿರುವ ನವಿಲು ಕೋಸು, ಗೆಡ್ಡೆ ಕೋಸಿನ ಪ್ರತಿ ಚೀಲಗಳು 300 ರಿಂದ 400 ರೂಪಾಯಿವರೆಗೂ ವ್ಯಾಪಾರವಾದವು. ಇಂದು ನಾಗಮಂಗಲ ತರಕಾರಿ ಸಂತೆಯಲ್ಲಿ ಬೀನೀಸ್ ಚೀಲಗಳು 1300 ರಿಂದ 1400 ರೂಪಾಯಿವರೆಗೂ ವ್ಯಾಪಾರವಾದವು. ಆತ್ಮೀಯ ಗೆಳೆಯರೆ, ನೀವು ನೋಡುತ್ತಿರುವ ಈ ಸೀಮೆ ಬದನೆ ಚೀಲಗಳು 200 ರೂಪಾಯಿಂದ 250 ರೂಪಾಯಿವರೆಗೂ ವ್ಯಾಪಾರವಾದವು. ಇಂದು ಬಜ್ಜಿ ಮೆಣಸಿನಕಾಯಿ ಪ್ರತಿ ಚೀಲಗಳು 500 ರಿಂದ 700 ರೂಪಾಯಿವರೆಗೂ ವ್ಯಾಪಾರವಾಗಿವೆ. ಹಾಗಲಕಾಯಿ ಪ್ರತಿ ಚೀಲಗಳು 400 ರೂಪಾಯಿಂದ 500 ರೂಪಾಯಿವರೆಗೂ ವ್ಯಾಪಾರವಾದವು. ಕೋಸ್ ಇಂದು ಪ್ರತಿ ಚೀಲಗಳು 300 ರೂಪಾಯಿಗೆ ವ್ಯಾಪಾರವಾಗಿವೆ. ಆತ್ಮೀಯ ಗೆಳೆಯರೆ, ನೀವು ನೋಡುತ್ತಿರುವ ಈ ದಪ್ಪ ಮೆಣಸಿನಕಾಯಿ ಚೀಲಗಳು 500 ರೂಪಾಯಿಂದ 700 ರೂಪಾಯಿವರೆಗೂ ವ್ಯಾಪಾರವಾಗಿವೆ. ಸೌತೆಕಾಯಿ ಪ್ರತಿ ಚೀಲಗಳು 350 ರೂಪಾಯಿಯಂತೆ ವ್ಯಾಪಾರವಾದವು. ಬದನೆಕಾಯಿ ಪ್ರತಿ ಚೀಲಗಳು 200 ರೂಪಾಯಿಂದ 300 ರೂಪಾಯಿವರೆಗೆ ವ್ಯಾಪಾರವಾಗಿವೆ. ಇಂದು ಸೋಮವಾರ ನಡೆದ ನಾಗಮಂಗಲ ಸಂತೆಯಲ್ಲಿ ಹೂಕೋಸ್ ಪ್ರತಿ ಚೀಲ 250 ರೂಪಾಯಿಗಳಂತೆ ವ್ಯಾಪಾರವಾಗಿವೆ. ಖಾರದ ಮೆಣಸಿನಕಾಯಿ ಇಂದು ಪ್ರತಿ ಚೀಲಗಳು 600 ರಿಂದ 800 ರೂಪಾಯಿವರೆಗೂ ವ್ಯಾಪಾರವಾಗಿವೆ. ಪ್ರತಿನಿತ್ಯ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಜೈ ಜವಾನ್, ಜೈ ಕಿಸಾನ್.